ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 50 ಲಕ್ಷ ರೈತರು ಅನರ್ಹರೆಂದು ಇಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸಂಬಂಧಪಟ್ಟಂತೆ ಯಾರಿಗೆಲ್ಲ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬರುತ್ತೆ ಹಾಗೂ 21ನೇ ಕಂತಿನ ಹಣ ಯಾವ ದಿನಾಂಕದಂದು ಜಮಾ ಮಾಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ದೇಶಾದ್ಯಂತ ಲಕ್ಷಾಂತರ ರೈತರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗೆ ನಿಗದಿತ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಕೇಂದ್ರ ಸರ್ಕಾರದಿಂದ ಬಹಿರಂಗಪಡಿಸಲಾಗಿದೆ. ಸ್ಪಷ್ಟೀಕರಣದ ಪ್ರಕಾರ ನೋಡಬೇಕಾದ್ರೆ ಫೆಬ್ರವರಿ 1, 2019 ನಂತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ ವ್ಯಕ್ತಿಗಳು, ಸಂಗಾತಿಗಳು, ಹಿರಿಯ ಕುಟುಂಬ ಸದಸ್ಯರು ಅಥವಾ ಅಪ್ರಾಪ್ತ ವಯಸ್ಕರು ಸೇರಿದಂತೆ ಒಂದೇ ಕುಟುಂಬದ ಬಹು ಸದಸ್ಯರು ಒಂದೇ ಏಕಕಾಲದಲ್ಲಿ ಪ್ರಯೋಜನವನ್ನು ಪಡೆದಿದ್ದಾರೆ ಅಂಥವರನ್ನು ಅನರ್ಹರೆಂದು ಘೋಷಣೆ ಮಾಡಲಾಗಿದೆ. ಸೊ ಹೀಗೆ ಹೆಸರುಗಳು ಯಾರ್ಯಾರು ತೆಗೆದು ಹಾಕ್ತಾ ಇದ್ದಾರೆ ಅಂಥವ್ರಿಗೆಲ್ಲ ತಾತ್ಕಾಲಿಕವಾಗಿ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಇಲ್ಲಿ ಅನರ್ಹರು ಅಂತ ಇಲ್ಲಿ ಪತ್ತೆ ಮಾಡಲಾಗಿದೆ. ಸೊ ನಂತರ ಇಲ್ಲಿ ನಿಮ್ಮ ದಾಖಲೆಗಳು ಇಲ್ಲಿ ಪರಿಶೀಲನೆ ಮಾಡ್ತಾರೆ. ದಾಖಲೆಗಳು ಪರಿಶೀಲನೆ ಆದ ನಂತರ ಏನಾದರೂ ನೀವು ಅರ್ಹ ವ್ಯಕ್ತಿ ಏನಾದರೂ ಸಾಬೀತಾದಲ್ಲಿ ಅಂಥವರಿಗೆ ಮತ್ತೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವತಿಯಿಂದ ಮುಂದಿನ ಕಂತಿನಿಂದ ಅಲ್ಲಿ ಕಂಟಿನ್ಯೂ ಮಾಡಲಾಗ್ತದೆ. ಸೊ ಈಗಾಗಲೇ ಒಂದು 50 ಲಕ್ಷ ಜನ ಒಂದು ರೈತರಿಗೆ ಅನರ್ಹರೆಂದು ಇಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಅರ್ಹರಿದ್ದೀರಾ ಅನರ್ಹರಿದ್ದೀರಾ, ಯಾವ ಪಟ್ಟಿಯಲ್ಲಿ ನೀವು ಸೇರ್ಪಡೆ ಆಗಿದ್ದೀರಾ ಅದಕ್ಕೆ ಯಾವ ರೀತಿ ನೋಡಬೇಕು ಅದಕ್ಕೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೇನೆ. ಬ್ರೌಸರಲ್ಲಿ ಓಪನ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಒಂದು ಆಫಿಷಿಯಲ್ ವೆಬ್ಸೈಟನ್ನು ಓಪನ್ ಆಗುತ್ತೆ. ಓಪನ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನಾವಿಲ್ಲಿ ಸ್ಕ್ರೋಲ್ ಮಾಡಿ ನೋಡಿದಾಗ ಇಲ್ಲಿ ಕೆಳಗಡೆ ಇಲ್ಲಿ ನೋ ಯುವರ್ ಸ್ಟೇಟ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ನಾವಿಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಇಲ್ಲೊಂದು ನಿಮಗೆ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ಸೊ ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಗೊತ್ತಿದ್ದರೆ ಇಲ್ಲಿ ಡೈರೆಕ್ಟಿಂದ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡ್ ಆಗಿ OTP ನಂತರ ನೀವು ಎಲ್ಲ ಡೀಟೇಲ್ಸನ್ನು ನೋಡ್ಕೋಬೋದು. ಸೊ ಅದೇ ರೀತಿಯಾಗಿ ನಿಮಗೆ ಏನಾದರೂ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಸಿಗಲಿಲ್ಲ ಅಂತಂದರೆ ಇಲ್ಲಿ ನಮಗೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ 2 ಆಪ್ಷನನ್ನು ಕೊಡಲಾಗುತ್ತೆ. ಒಂದು ಮೊಬೈಲ್ ನಂಬರಿಂದ ಸರ್ಚ್ ಮಾಡ್ಬೋದು, ಇನ್ನೊಂದು ನಿಮ್ಮ ಒಂದು ಇಲ್ಲೊಂದು ಆಧಾರ್ ನಂಬರಿಂದ ಕೂಡ ಇಲ್ಲಿ ನೀವು ಸರ್ಚ್ ಮಾಡೋಂಥ ಒಂದು ಆಪ್ಷನ್ ಬರುತ್ತೆ. ಸೊ ಈಗಾಗಲೇ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೆಬ್ಸೈಟ್ ಒಂದು ತುಂಬ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ. ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ 21ನೇ ಕಂತಿನ ಹಣ ಜಮಾ ಆದ ನಂತರ ಮತ್ತೆ ಸರ್ವರ್ ಮತ್ತೆ ತುಂಬ ಫಾಸ್ಟಾಗಿ ಯೂಸ್ ಆಗುವಂಥ ಆಪ್ಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಚೆಕ್ ಮಾಡಬೇಕಾದ್ರೆ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ 2 ಆಪ್ಷನನ್ನು ಕೊಟ್ಟಿರ್ತಾರೆ. ಮೊಬೈಲ್ ನಂಬರ್ ಹಾಗೂ ಆಧಾರ್ ನಂಬರ್ ಅಂತ 2 ಆಪ್ಷನ್ ಕೊಟ್ಟಿರ್ತಾರೆ. ನಿಮಗೆ ಮೊಬೈಲ್ ನಂಬರಿಂದ ಲಿಂಕ್ ಇದ್ದರೆ ರೆಗ್ಯುಲರ್ ಏನಾದರೂ PM ಕಿಸಾನ್ ಹಣ ಬರ್ತಾಯಿದ್ರೆ ಆ ನಂಬರ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ OTP ಸಬ್ಮಿಟ್ ಮಾಡ್ಬೋದು. ಅಥವಾ ಆ ನಂಬರ್ ಗೊತ್ತಿಲ್ಲಲ್ಲ ಅಂತ ಯಾವ್ದು ನಂಬರ್ ಇದೆ ಅಂತ ಕನ್ಫರ್ಮ್ ಇರಲಿಲ್ಲ ಅಂದರೆ ಇಲ್ಲೊಂದು ಆಧಾರ್ ನಂಬರ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡೋಂಥ ಆಪ್ಷನ್ ಬರುತ್ತೆ. ನಂತರ ಇಲ್ಲೊಂದು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಕೊಂಡು ಗೆಟ್ ಆಧಾರ್ ಅಂತ ಇದೆ, ಗೆಟ್ ಆಧಾರ್ OTP ಬರುತ್ತೆ. ಆ ಒಂದು ಆಧಾರ್ OTP ಸಬ್ಮಿಟ್ ಮಾಡಿದ ನಂತರ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಜನ್ರೇಟ್ ಆಗುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ತೊಗೊಂಡು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ಲಿ ಮುಂಚೆ ಫಸ್ಟ್ ಆಪ್ಷನ್ ಬಂದಿದ್ರಲ್ಲ ಆ ಒಂದು ಆಪ್ಷನಲ್ಲಿ ನೀವು ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ನೀವು ನಿಮ್ಮ ಒಂದು ಎಲ್ಲ ಡೀಟೇಲ್ಸನ್ನು ಇಲ್ಲಿ ಓಪನ್ ಆಗಿ ತೋರಿಸುತ್ತೆ. ಯಾವ ಕಂತಿಂದ ನಿಮಗೆ ಹಣ ಶುರುವಾಗಿದೆ, ಯಾವ ಕಂತಿಗೆ ಬ್ರೇಕ್ ಆಗಿದೆ, ಯಾವ ಕಾರಣಕ್ಕೋಸ್ಕರ ನಿಮಗೆ ಇಲ್ಲಿ ಹಣವನ್ನು ಬ್ರೇಕ್ ಮಾಡಿದೆ, ಯಾರು ಅರ್ಹ ಇದ್ದೀರಾ ಎಲ್ಲ ಡೀಟೇಲ್ಸ್ ಆಗಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಕ್ಯಾಪ್ಚರ್ ಆಗಿ OTP ನಂತರ ಒಂದು ನಂಬರ್ಗೆ OTP ಬರುತ್ತೆ. ಆ ಒಂದು OTP ಹಾಕಿದ ನಂತರ ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ಶೋ ಆಗುತ್ತೆ. ಮತ್ತು ಯಾವ ಬ್ಯಾಂಕ್ ಅಕೌಂಟನ್ನು ಕೊಟ್ಟಿದ್ದೀರಾ, ಯಾವ ಕಂತಿನಿಂದ ಹಣ ಶುರುವಾಗಿದೆ, ಹಾಗೆ ಯಾವ ಕಂತಿನಿಂದ ಹಣ ಬರ್ತಾ ಇಲ್ಲ, ಯಾವ ಕಾರಣಕ್ಕೆ ಬರ್ತಾ ಇಲ್ಲ, ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಡೀಟೇಲ್ಸ್ ಆಗಿ ಕೂಡ ಇಲ್ಲಿಂದ ನೀವು ಆಪ್ಷನನ್ನು ನೋಡ್ಕೋಬೋದು. ಸೊ ಅದೇ ರೀತಿಯಾಗಿ ಫ್ರೆಂಡ್ಸು ಅದೇ ಥರ ತುಂಬ ಜನರು ಇಲ್ಲಿ ಕಮೆಂಟ್ ಮುಖಾಂತರ ಕೇಳ್ತಾಯಿದ್ರು ಯಾವಾಗ ನಮಗೆ 21ನೇ ಕಂತಿನ ಹಣ ಬರುತ್ತೆ ಅಂತ ಕೇಳ್ತಾಯಿದ್ರು. ಸೊ ಈಗಾಗಲೇ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಎಲ್ಲ ಪ್ರಧಾನಮಂತ್ರಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾರು ಅರ್ಹ ಇದ್ದೀರಾ, ಯಾರು ಒಂದು ಪಡೆದುಕೊಳ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೆ ಒಂದು ಲಾಭವನ್ನು ಯಾರು ಪಡೆದುಕೊಳ್ತಾ ಇದ್ದೀರಾ ಪ್ರತಿಯೊಬ್ಬರಿಗೆ ಒಂದು
ಒಂದು ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಈಗಾಗಲೇ ನಿಮಗೇನು ಮಾಡಿದ್ದಾರೆ, 21ನೇ ಕಂತಿನ ಹಣ 19 ನವೆಂಬರ್ 2025ರಂದು ತಮಿಳುನಾಡು ರಾಜ್ಯದಿಂದ ಇಲ್ಲಿ ನಿಮಗೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ರಿಲೀಸ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಒಂದು ಸ್ಟೇಟಸ್ ಯುವರ್ ಸ್ಟೇಟಸ್ ಮೂಲಕ ನೋಡ್ಕೋಬೋದು. ನೀವು ಏನಾದರೂ ಅರ್ಹ ಇದ್ದರೆ ಆ ಒಂದು ಅರ್ಹತೆಯನ್ನು ಹೊಂದಿದ್ರೆ 21ನೇ ಕಂತಿನ ಹಣಗೋಸ್ಕರ ನಿಮಗೆ 20ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿರುತ್ತೆ ಅಂಥವ್ರಿಗೆ ಕನ್ಫರ್ಮ್ ಆಗಿ 21ನೇ ಕಂತಿನ ಹಣ ಕೂಡ ಇಲ್ಲಿ ಜಮಾ ಮಾಡುತ್ತೆ. ಏನಾದರೂ ನಿಮಗೆ ಜಮಾ ಮಾಡುವಂಥ ಆಪ್ಷನಲ್ಲಿ ನೀವು ಇರಲಿಲ್ಲ ಅಂತಂದರೆ ಅವರಿಗೆ ಕೂಡ ಇಲ್ಲಿ ಒಂದು 21ನೇ ಕಂತಿನ ಹಣ ಜಮಾ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಯಾರ್ಯಾರು KYC ಪೆಂಡಿಂಗ್ ಇಲ್ಲ, ತುಂಬ ಜನಗೆ ಈ KYC ಯಾರ್ಯಾರು ಮಾಡಿಸಿಲ್ಲ ಅಂಥವ್ರಿಗೂ ಕೂಡ ಯಾವುದೇ ರೀತಿಯಾಗಿ ಹಣವನ್ನು ಜಮಾ ಮಾಡ್ತಾ ಇಲ್ಲ. ಸೊ ನಾಳೆ ದಿನ ಅಂತಂದರೆ 19 ನವೆಂಬರ್ 2025ರಂದು ತಮಿಳುನಾಡು ರಾಜ್ಯದಿಂದ ಪ್ರಧಾನಮಂತ್ರಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ನೋಡ್ಕೋಬೋದು ಅಂತ ಡೀಟೇಲ್ಸ್ ಆಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬ ರೈತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.